ಇರಾನ್ನಲ್ಲಿ ನರಮೇಧ, ಸ್ವಂತ ಜನರನ್ನ ಕೊಲ್ಲಲು ಬಾಡಿಗೆ ಸೈನಿಕರನ್ನು ಕರೆಸಿದ ಖಮೇನಿ. ಯಾತ್ರಿಕರ ವೇಷದಲ್ಲಿ ಬಂದ ಆ ಕೊಲೆಗಾರರು ಯಾರು? ನಮಸ್ಕಾರ ವೀಕ್ಷಕರೇ. ಒಂದು ದೇಶದ ರಾಜ ಅಥವಾ ನಾಯಕನ ಧರ್ಮ ಏನು? ತನ್ನ ಪ್ರಜೆಗಳನ್ನ ರಕ್ಷಣೆ ಮಾಡೋದಲ್ವಾ? ಆದರೆ ತನ್ನದೇ ದೇಶದ ಜನರನ್ನ, ತನ್ನದೇ ರಕ್ತದವರನ್ನ ಕೊಲ್ಲೋದಕ್ಕೆ ವಿದೇಶದಿಂದ ಬಾಡಿಗೆ ಹಂತಕರನ್ನ ಕರೆಸುವ ನಾಯಕನ ಬಗ್ಗೆ ಇವತ್ತು ಇರಾನ್ ದೇಶದಲ್ಲಿ ನಡೀತಾ ಇರೋದು ಇದೇ ಕರಾಳ ಸತ್ಯ. ಇಲ್ಲಿನ ರಸ್ತೆಗಳಲ್ಲಿ ರಕ್ತದ ಕೋಡಿ ಹರಿತಾಗಿದೆ. ಸಾವಿನ ಸಂಖ್ಯೆ 500 ಅಲ್ಲ, 1000 ಅಲ್ಲ, 3000ಕ್ಕೂ ಹೆಚ್ಚು ದಾಟಿದೆ ಅಂತ ವರದಿಗಳು ಹೇಳುತ್ತಿದ್ದಾವೆ. ಅಚ್ಚರಿಯ ವಿಷಯ ಏನಂದ್ರೆ, ಇರಾನ್ನ ಸ್ಥಳೀಯ ಪೊಲೀಸರು ಮತ್ತು ಸೈನಿಕರು ಗುಂಡು ಹಾರಿಸೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನನ್ನ ಅಣ್ಣ ತಮ್ಮಂದಿರ ಮೇಲೆ ನಾನು ಗುಂಡು ಹಾರಿಸಲ್ಲ ಅಂತ ಗನ್ ಕೆಳಗಿಡುತ್ತಿದ್ದಾರೆ. ಆಗ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಖಮೇನಿ ಮಾಡಿದ ಆ ಪ್ಲಾನ್ ಇದೆಯಲ್ಲ, ಇದು ಇತಿಹಾಸದಲ್ಲೇ ಅತ್ಯಂತ ಕ್ರೂರ ನಿರ್ಧಾರ. ಯಾತ್ರಿಕರ ಸೋಗಿನಲ್ಲಿ ಬಸ್ಗಳಲ್ಲಿ ತುಂಬಿಕೊಂಡು ಬಂದ ಆ ಸಾವಿರಾರು ಜನ ಯಾರು? ಕೇವಲ 50,000 ರೂಪಾಯಿ ಸಂಬಳಕ್ಕಾಗಿ ಮನುಷ್ಯರನ್ನ ಬೇಟೆಯಾಡಲು ಬಂದ ಆ ಶಿಯಾ ಮಿಲಿಟರಿ ಪಡೆ ಯಾವುದು? ಸ್ಟಾರ್ಲಿಂಕ್ ಜಾಮ್ ಮಾಡಿ, ಇಂಟರ್ನೆಟ್ ಕಟ್ ಮಾಡಿ, ಕತ್ತಲಲ್ಲಿ ಇರಾನ್ ಸರ್ಕಾರ ನಡೆಸ್ತಾ ಇರುವ ಆಪರೇಷನ್ ಕ್ಲೀನ್ನ ಅಸಲಿ ಸತ್ಯ ಏನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇಸ್ಲಾಂ ರಾಷ್ಟ್ರವಾಗಿ ಮೆರಿತಾಗಿದ್ದ ಖಮೇನಿ ಅನ್ನೋ ಮುಲ್ಲಾನ ಆಡಳಿತ ಹೇಗೆ ಅಂತ್ಯವಾಗ್ತಾಗಿದೆ, ಇಸ್ಲಾಂ ರಾಷ್ಟ್ರ ಇರಾನ್ ಹೇಗೆ ಸರ್ವನಾಶವಾಗ್ತಾಗಿದೆ, ಈ ಮಹಾಕ್ರಾಂತಿ ಮತ್ತು ನರಮೇಧದ ಕಥೆಯನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಇರಾನ್ನಲ್ಲಿ ನಡೀತಾ ಇರುವ ನರಮೇಧದ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ಅಥವಾ ನಮ್ಮ ಜನರೇಷನ್ಗೆ ಮೊದಲ ಬಾರಿಗೆ ಇಸ್ಲಾಮಿಕ್ ರಾಷ್ಟ್ರ ಒಂದು ಅಂತ್ಯ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಲ್ಲ, ಇದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ಈ ಬೆಂಕಿ ಹೊತ್ತಿಕೊಂಡಿದ್ದು ಹೇಗಂತ ನೋಡೋಣ. ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ದಂಗೆಗಳಾದವು. ಈಗ ಇರಾನ್ನ ಸರದಿ. ಆರಂಭದಲ್ಲಿ ಇದು ಕೇವಲ ಬೆಲೆ ಏರಿಕೆ ವಿರುದ್ಧದ ಪ್ರತಿಭಟನೆಯಾಗಿತ್ತು. ಮೊಟ್ಟೆ, ಬ್ರೆಡ್ ಬೆಲೆ ಗಗನಕ್ಕೇರಿತ್ತು. ಪೆಟ್ರೋಲ್ ಬೆಲೆ ಜನಸಾಮಾನ್ಯರ ಕೈಗಟುಕದಂತಾಗಿತ್ತು. ಆದರೆ ಖಮೇನಿ ಆಡಳಿತದ ದಬ್ಬಾಳಿಕೆ, ಹಿಜಾಬ್ ಹೆಸರಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಉಸಿರುಗಟ್ಟುವ ವಾತಾವರಣದಿಂದ ಬೇಸತ್ತಿದ್ದ ಜನ ಈ ಪ್ರತಿಭಟನೆಯನ್ನ ಕ್ರಾಂತಿಕಾರಿಯನ್ನಾಗಿ ಮಾಡೋದಕ್ಕೆ ಬಯಸ್ತಾರೆ. ಈಗ ಅವರ ಬೇಡಿಕೆ ಊಟ ತಿಂಡಿಯಲ್ಲ, ಅವರ ಒಂದೇ ಬೇಡಿಕೆ ಮುಲ್ಲಾ ಆಡಳಿತ ತೊಲಗಲಿ. ಡೌನ್ ವಿತ್ ದ ಡಿಕ್ಟೇಟರ್. ಇರಾನ್ನ 31 ಪ್ರಾಂತ್ಯಗಳ ಪೈಕಿ 614ಕ್ಕೂ ಹೆಚ್ಚು ಕಡೆ ಜನ ರಸ್ತೆಗಿಳಿದಿದ್ದಾರೆ. ಇದು ಸಾಮಾನ್ಯ ದಂಗೆಯಲ್ಲ, ಇದೊಂದು ಸಿವಿಲ್ ವಾರ್ನ ಮುನ್ಸೂಚನೆಯಾಗಿದೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮತ್ತು ಎಮೋಷನಲ್ ತಿರುವು ಇದೆ. ಯಾವಾಗ ಲಕ್ಷಾಂತರ ಜನ ರಸ್ತೆಗಿಳಿದ್ರು, ಖಮೇನಿ ಸರ್ಕಾರ ತನ್ನ ಸೇನೆಗೆ ಮತ್ತು ಬಿಸಿಜ್ ಪಡೆಗೆ ಆರ್ಡರ್ ಮಾಡ್ತು, ಕಂಡಲ್ಲಿ ಗುಂಡಿಕೆ ಅಂತ. ಆದರೆ ಗ್ರೌಂಡ್ನಲ್ಲಿ ನಿಂತಿದ್ದ ಇರಾನ್ ಸೈನಿಕರಿಗೆ ಒಂದು ಸತ್ಯ ಅರಿವಾಯಿತು. ಎದುರುಗಡೆ ನಿಂತಿರೋದು ಯಾರು? ಅವರದ್ದೇ ಊರಿನವರು, ಅವರದ್ದೇ ಭಾಷೆ ಮಾತಾಡೋರು, ಅವರದ್ದೇ ರಕ್ತ ಹಂಚಿಕೊಂಡು ಬೆಳೆದವರು, ಅವರದ್ದೇ ಅಣ್ಣತಮ್ಮಂದ್ರು. ಪರ್ಷಿಯನ್ ಮತ್ತು ಕುರ್ದಿಶ್ ಸಮುದಾಯದವರ ಮೇಲೆ ಗುಂಡು ಹಾರಿಸಲು ಇರಾನ್ನ ಎಷ್ಟೋ ಸೈನಿಕರು ನಿರಾಕರಿಸಿದ್ರು. ನಾವು ದೇಶದ ರಕ್ಷಣೆಗಾಗಿ ಸಮವಸ್ತ್ರ ಹಾಕಿದ್ದೀವಿ, ನಮ್ಮವರನ್ನೇ ಕೊಲ್ಲೋದಕ್ಕಲ್ಲ ಅಂತ ಕೆಲವರು ಪ್ರತಿಭಟನಾಕಾರರ ಪರವಾಗಿಯೇ ನಿಂತ್ಕೊಂಡ್ಬಿಟ್ರು. ಸೈನಿಕರೇ ಬಂಡಾಯ ಎದ್ರೆ ಖಮೇನಿ ಕಥೆ ಮುಗಿತು ಅಂತ ಸರ್ಕಾರಕ್ಕೆ ಭಯ ಶುರುವಾಗತ್ತೆ. ಆಗ ಹುಟ್ಟಿಕೊಂಡಿದ್ದೇ ಆ ಭಯಾನಕ ಮಾಸ್ಟರ್ ಪ್ಲಾನ್, ಆಪರೇಷನ್ ಔಟ್ಸೋರ್ಸಿಂಗ್, ವಿದೇಶಿ ಹಂತಕರ ಎಂಟ್ರಿ. ವೀಕ್ಷಕರೇ, ಇತಿಹಾಸದಲ್ಲಿ ಇದು ವಿಚಿತ್ರ. ಸಾಮಾನ್ಯವಾಗಿ ಕೆಲಸವನ್ನ ಔಟ್ಸೋರ್ಸ್ ಮಾಡ್ತಾರೆ, ಆದರೆ ಇರಾನ್ ಸರ್ಕಾರ ಕೊಲೆ ಮಾಡೋದಕ್ಕಂತಾನೆ ಔಟ್ಸೋರ್ಸ್ ಮಾಡಿದೆ. ತನ್ನವರನ್ನ ಕ್ಲೀನ್ ಮಾಡೋದಕ್ಕಂತ ಔಟ್ಸೋರ್ಸ್ ಮಾಡ್ಕೊಳ್ತಾ ಇದೆ. ಖಮೇನಿ ಸರ್ಕಾರಕ್ಕೆ ಬೇಕಿದ್ದಿದ್ದು ಎಂತಹ ಸೈನಿಕರು ಗೊತ್ತಾ? ಯಾರಿಗೆ ಇರಾನ್ ಜನರ ಮೇಲೆ ಕರುಣೆ ಇಲ್ವೋ ಅವರು, ಯಾರಿಗೆ ಪರ್ಷಿಯನ್ ಭಾಷೆ ಅರ್ಥ ಆಗಲ್ವೋ ಅವರು. ಯಾಕಂದ್ರೆ ಜನ ಅಳೋದು, ಬೇಡ್ಕೊಳ್ಳೋದು ಅವರಿಗೆ ಅರ್ಥ ಆಗಬಾರ್ದು. ಇದಕ್ಕೆ ಅವರಿಗೆ ಸಿಕ್ಕಿದ್ದು ಇರಾಕಿ ಶಿಯಾ ಮಿಲಿಟರಿ ಪಡೆಗಳು. ವರದಿಗಳ ಪ್ರಕಾರ ಇರಾಕ್ನಿಂದ ಸುಮಾರು 50ರಿಂದ 60 ಬಸ್ಗಳು ಇರಾನ್ ಗಡಿಯನ್ನ ದಾಟಿವೆ. ಮೇಲ್ನೋಟಕ್ಕೆ ಇವು ಯಾತ್ರಿಕರ ಬಸ್ಗಳು, ಧಾರ್ಮಿಕ ಕ್ಷೇತ್ರಕ್ಕೆ ಬಂದವರು ಅಂತ ಬಿಂಬಿಸಲಾಗಿದೆ. ಆದರೆ ಆ ಬಸ್ಗಳಲ್ಲಿ ಇದ್ದದ್ದು ಯಾರು ಗೊತ್ತಾ? ಅಲ್ಲಿ ವಯಸ್ಸಾದವರು ಯಾರೂ ಇಲ್ಲ, ಹೆಂಗಸರು ಇಲ್ಲ, ಮಕ್ಕಳಿಲ್ಲ. ಬದಲಿಗೆ ಗಟ್ಟಿಯಾಗಿದ್ದ, ಕಪ್ಪು ಟೀ ಶರ್ಟ್ ಧರಿಸಿದ,
ಮಧ್ಯ ವಯಸ್ಸಿನ ಗಂಡಸರು ಮಾತ್ರ ಇದ್ರು. ಇವರು ಸಾಮಾನ್ಯ ಯಾತ್ರಿಕರಲ್ಲ ವೀಕ್ಷಕರೇ. ಇವರು ಇರಾಕ್ನ ಕುಖ್ಯಾತ ಉಗ್ರ ಸಂಘಟನೆಗಳಾದ ಕತೈಬ್ ಹಿಜ್ಬುಲ್ಲಾ, ಹರ್ಕತ್ ಅಲ್ ನಜೂಬಾ, ಬದ್ರ್ ಆರ್ಗನೈಸೇಷನ್ ಈ ಸಂಘಟನೆಗಳ ಫೈಟರ್ಗಳು ಇವರು. ಇವರಿಗೆ ಇರಾನ್ ಜನರ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ಲ. ಇವರಿಗೆ ಬೇಕಿರೋದು ಕೇವಲ ಹಣ ಮತ್ತು ಆರ್ಡರ್. 50,000 ರೂಪಾಯಿಗೆ ಮನುಷ್ಯರ ಬೇಟೆ. ವೀಕ್ಷಕರೇ, ಒಬ್ಬ ಮನುಷ್ಯನ ಪ್ರಾಣದ ಬೆಲೆ ಎಷ್ಟು ಗೊತ್ತಾ? ಇರಾನ್ ಸರ್ಕಾರ ಈ ವಿದೇಶಿ ಬಾಡಿಗೆ ಸೈನಿಕರಿಗೆ ಕೊಡ್ತಾ ಇರುವ ಆಫರ್ ಕೇಳಿದ್ರೆ ಶಾಕ್ ಆಗ್ತೀರಾ. ತಿಂಗಳಿಗೆ $600 ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸರಿಸುಮಾರು 50,000ದಿಂದ 60,000 ರೂಪಾಯಿ. ಇರಾಕ್ನಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ. ಅಲ್ಲಿನ ಯುವಕರಿಗೆ ಈ ಹಣ ದೊಡ್ಡದು. ಇರಾನ್ ಇಂಟರ್ನ್ಯಾಷನಲ್ ಮೀಡಿಯಾ ವರದಿಯ ಪ್ರಕಾರ ಮೊಹಮ್ಮದ್ ಇಯಾದ್ ಎಂಬ ಯುವಕ ಒಪ್ಕೊಂಡಿದ್ದಾನೆ. ನಮಗೆ ಹಣ ಕೊಟ್ಟು ಪ್ರತಿಭಟನಾಕಾರರ ಮೇಲೆ ಹಲ್ಲೆ ಮಾಡೋದಕ್ಕೆ ಕರೆಸಿಕೊಳ್ಳಲಾಗಿದೆ ಅಂತ ಒಪ್ಕೊಂಡಿದ್ದಾನೆ. ಇವರಿಗೆ ಪರ್ಷಿಯನ್ ಭಾಷೆ ಬರಲ್ಲ, ಅರಬ್ಬಿ ಭಾಷೆ ಮಾತ್ರ ಗೊತ್ತು. ಯಾಕಂತಂದ್ರೆ ಇರಾನ್ನಲ್ಲಿ ಪರ್ಷಿಯನ್ ಭಾಷೆ ಚಾಲ್ತಿಯಲ್ಲಿದೆ, ಇರಾಕ್ನಲ್ಲಿ ಅರಬ್ಬಿ ಭಾಷೆ ಚಾಲ್ತಿಯಲ್ಲಿದೆ. ಹೀಗಾಗಿ ಇರಾನ್ ಮಹಿಳೆಯರು ಕೂಗಿಕೊಂಡ್ರು, ಮಕ್ಕಳು ಅತ್ರು, ಅವರಿಗೆ ಅರ್ಥ ಆಗೋದಿಲ್ಲ. ಇವರು ರೋಬೋಟ್ಗಳಂತೆ ಬರೀ ಲಾಠಿ ಚಾರ್ಜ್ ಮಾಡೋದು, ಗುಂಡು ಹಾರಿಸೋದು ಮಾತ್ರ ಗೊತ್ತು. ಇದು ಖಮೇನಿ ಆಡಳಿತದ ಕ್ರೌರ್ಯದ ಪರಮಾವಧಿ ಅಂತಾನೆ ಹೇಳಬಹುದು. ಯಾವಾಗ ಇರಾಕಿ ಪಡೆಗಳು ಇರಾನ್ ರಸ್ತೆಗಳಿಗೆ ಇಳಿದ್ವೋ ದೃಶ್ಯವೇ ಬದಲಾಯಿತು. ಕಳೆದ ವಾರ 500ಕ್ಕಿದ್ದಂತಹ ಸಾವಿನ ಸಂಖ್ಯೆ ಕೇವಲ 3 ದಿನದಲ್ಲಿ 3,000 ದಾಟಿದೆ. ಕೆಲವು ವರದಿಗಳ ಪ್ರಕಾರ ಸಾವಿನ ಸಂಖ್ಯೆ 12ರಿಂದ 15,000 ಇರಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇವರು ಮನೆಗಳಿಗೆ ನುಗ್ಗಿ ಹೊಡಿತಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದವರನ್ನು ಕೂಡ ಬಿಡ್ತಾ ಇಲ್ಲ. ವೃದ್ಧರಂತಿಲ್ಲ, ಮಕ್ಕಳಂತಿಲ್ಲ, ಹೆಣ್ಮಕ್ಕಳಂತಿಲ್ಲ, ಮಹಿಳೆಯರಂತಿಲ್ಲ, ಎಲ್ಲರ ಮೇಲೂ ಈ ಇರಾಕ್ ಶಿಯಾ ಸೈನಿಕರು ಹಲ್ಲೆ ಮಾಡ್ತಾ ಇದ್ದಾರೆ, ಕೊಂದು ಹಾಕ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೆನಪಿಸುತ್ತೆ. ಆದರೆ ಇಲ್ಲಿ ಕೊಲ್ತಾ ಇರೋದು ಬ್ರಿಟಿಷರಲ್ಲ, ಪಕ್ಕದ ಮನೆಯ ಬಾಡಿಗೆ ರೌಡಿಗಳು. ಇಷ್ಟೆಲ್ಲ ನಡೀತಾ ಇದ್ರೂ ಜಗತ್ತಿಗೆ ವಿಡಿಯೋಗಳು ಯಾಕೆ ಬರ್ತಾಗಿಲ್ಲ? ಯಾಕಂದರೆ ಇರಾನ್ ಸರ್ಕಾರ ಡಿಜಿಟಲ್ ಕತ್ತಲು ಸೃಷ್ಟಿ ಮಾಡಿದೆ, ಅಂದರೆ ಡಿಜಿಟಲ್ ಬ್ಲ್ಯಾಕ್ಔಟ್ ಸೃಷ್ಟಿ ಮಾಡಿದೆ. ಇಂಟರ್ನೆಟ್ ಪೂರ್ತಿಯಾಗಿ ಬಂದ್ ಮಾಡಲಾಗಿದೆ. ಎಲೆನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಸ್ಯಾಟಲೈಟ್ ಇಂಟರ್ನೆಟನ್ನು ಜನರು ಬಳಸ್ತಾ ಇದ್ರು, ಆದರೆ ಅದನ್ನೂ ಕೂಡ ಈಗ ಜಾಮ್ ಮಾಡಲಾಗಿದೆ. ರಷ್ಯಾ ಮತ್ತು ಚೀನಾದ ಟೆಕ್ನಾಲಜಿಗಳನ್ನು ಬಳಸಿ ಸಿಗ್ನಲ್ ಜಾಮ್ ಮಾಡಲಾಗ್ತಾ ಇದೆ ಎಂಬ ಆರೋಪವೂ ಕೂಡ ಇದೆ. ಮನೆ ಮನೆಗೆ ನುಗ್ಗಿ ಮೊಬೈಲ್, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ, ಒಡೆದು ಹಾಕಲಾಗ್ತಾ ಇದೆ. ಯಾಕಂದರೆ ಸತ್ಯ ಹೊರಗಡೆ ಬರಬಾರದು ಅನ್ನೋದೇ ಸರ್ಕಾರದ ಉದ್ದೇಶ. ಈಗ ಜಗತ್ತು ಎಚ್ಚೆತ್ತುಕೊಂಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ನಲ್ಲಿ ನಡೀತಾ ಇರೋದು ತಪ್ಪು, ನಾವು ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾನೆ. ಇತ್ತ ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ತಕ್ಷಣ ಇರಾನ್ ಬಿಟ್ಟು ಹೊರಗಡೆ ಬನ್ನಿ, ರೆಡ್ ಅಲರ್ಟ್ ಇದೆ ಅಂತ ಘೋಷಣೆ ಮಾಡಿದ್ದಾಗಿದೆ. ಅಂದರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತಾನೆ ಅರ್ಥ. ಒಂದು ವೇಳೆ ಅಮೆರಿಕ ಅಥವಾ ಇಸ್ರೇಲ್ ಈ ಗಲಾಟೆಯ ಲಾಭ ಪಡೆದು ಇರಾನ್ ಮೇಲೆ ದಾಳಿ ಮಾಡಿದರೆ ಅದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಂತಿಮವಾಗಿ ಹೇಳೋದಾದರೆ ಇರಾನ್ನ ಜನರು ಈಗ ಒಂಟಿಯಾಗಿದ್ದಾರೆ. ಒಂದು ಕಡೆ ಸರ್ವಾಧಿಕಾರಿ ಸರ್ಕಾರ, ಇನ್ನೊಂದು ಕಡೆ ಬಾಡಿಗೆ ಹಂತಕರು. ತಮ್ಮ ಸ್ವಾತಂತ್ರ್ಯಕ್ಕಾಗಿ ಅವರು ತೆರುತ್ತಿರುವ ಬೆಲೆ ಊಹೆಗೂ ನಿಲುಕದ್ದು. ಯಾತ್ರಿಕರ ಸೋಗಿನಲ್ಲಿ ಬಂದು ರಕ್ತ ದೋಕುಳಿಯಾಡುತ್ತಿರುವ ಈ ನಡೆ ಇಸ್ಲಾಮಿಕ್ ಜಗತ್ತನ್ನೇ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರೇ, ನಿಮಗೇನನ್ಸತ್ತೆ? ಸ್ವಂತ ಜನರನ್ನ ನಿರ್ನಾಮ ಮಾಡೋದಕ್ಕೆ ವಿದೇಶಿ ಪಡೆಗಳನ್ನ ಕರೆಸಿದಂತಹ ಈ ಅಧ್ಯಕ್ಷ ಖಮೇನಿಯ ನಡೆ ಸರಿಯಾಗಿದೆಯಾ? ಈ ಹೋರಾಟದಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾರು, ಜನರ ಅಥವಾ ಈ ಮುಲ್ಲಾ ಸರ್ವಾಧಿಕಾರಿ ಖಮೇನಿನ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಭಾರತ ಈ ವಿಷಯದಲ್ಲಿ ಏನ್ ಮಾಡಬೇಕು? ಸುಮ್ಮನೆ ಇರಬೇಕಾ? ಮೋದಿಯವರು ಕೂಡ ಏನಾದರೂ ಸ್ಟೇಟ್ಮೆಂಟ್ ಕೊಡಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.